ಹಾಯ್ ಫ್ರೆಂಡ್ಸ್, ನಮಸ್ತೆ. ಹರೇ ಕೃಷ್ಣ. ನಾನು ಶಿವಲೀಲಾ. ಸೊ ನಾನಂತೂ ಅದ್ಭುತವಾಗಿದ್ದೀನಿ, ನೀವು ಅದ್ಭುತವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಶಿವಲೀಲಾ ಅವರು ಅಂದ್ಕೊತೀರಾ. ಏನಪ್ಪ ಅಂದರೆ, ಸೊ ನಾನು ಎಲೆಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದನ್ನೇನು ಅಂತ ನಿಮ್ಗೆ ತೋರಿಸ್ತಾನೆ ನಾನು. ನೋಡಿ, ಸೊ ಇದು ಈ ಥರ ಇದೆ ಅಲ್ವಾ, ಎಲೆ ಇದೆ ಹಿಂಗಾಗಿದೆ ನೋಡಿ. ಇದೇ ಥರ ಎಲೆ 1 ವರ್ಷದಿಂದನೂ ಇದೇ ಥರನೇ ಇತ್ತು ಎಲೆಗಳು. ಸೊ ಇದೇ ಥರ ಯಾಕೆ ಇತ್ತಪ್ಪ ಅಂದರೆ ಅದು ಗೊತ್ತೇನೆ ಆಗ್ತಾಯಿಲ್ಲ. ಅದು ಗೊಬ್ಬರ ಹಾಕ್ತಿದ್ದೀನಿ, ನೀರು ಹಾಕ್ತಿದ್ದೀನಿ, ಬಟ್ ಎಲೆ ಸಮೃದ್ಧವಾಗಿ ಬೆಳಿತಾನೆ ಇಲ್ಲ ಅದು. ಸೊ ನಾನೇನು ಮಾಡಿದ್ನಪ್ಪ ಅಂತಂದರೆ, ಸೊ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ, ಲವ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್. ಅಂದರೆ ಪ್ರತಿಯೊಂದು ವಸ್ತುಗಳಿಗಿರ್ಬೋದು, ಗಿಡ ಮರಕ್ಕಿರ್ಬೋದು, ಸಕಲ ಜೀವಿಗಳಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೂ ಸಹ ಲವ್ ಅನ್ನೋದು ಇಂಪಾರ್ಟೆಂಟ್. ಅಂದರೆ ನಾವು ಪ್ರೀತಿಯಿಂದ ಯಾರಿಗಾದ್ರೂ ಏನಾದರೂ ಕೊಟ್ಟರೆ ಅದು ತಿರ್ಗಾ ನಮಗೆ ಪ್ರೀತಿಯಿಂದ ಅದು ವಾಪಸ್ ಸಿಗುತ್ತೆ ಅಂತ ಅರ್ಥ. ಸೊ ನಾವು ಪ್ರಾಣಿಗಳಿಗೂ ಪ್ರೀತಿಯಿಂದ ಮಾತಾಡ್ಸಿದ್ವಿ, ಪ್ರೀತಿಯಿಂದ ಅದಕ್ಕೆ ನಡ್ಕೊಂಡಿವಿ ಅಂದರೆ ಅದು ತಿರ್ಗಾ ನಮ್ಗೆ ಪ್ರೀತಿ ಕೊಡುತ್ತೆ. ಅದೇನೇ ಪ್ರಕೃತಿನೂ ಅದೇ ಥರ, ನಾವು ಅದಕ್ಕಿಂತ ಪ್ರೀತಿಯಿಂದ ನಡ್ಕೊಂಡಿವಪ್ಪ ಅಂತಂದರೆ ಅದು ನಮ್ಮ ಪ್ರೀತಿನೇ ಕೊಡುತ್ತೆ. ಸೊ ಅನ್ನೋಕ್ಕೆ ಇದೇ ಸಾಕ್ಷಿ. ಏನಾಯ್ತಪ್ಪ ಅಂದರೆ, ಈ ಥರ ಇದು ಎಲೆ ಬೆಳೆದಿತ್ತಲ್ವಾ, ಈ ಥರ ನಾನೇನು ಮಾಡಿದ್ನಪ್ಪ, ಈ ಥರ ಎಲೆ ಬೆಳೆದಿತ್ತು. ಸೊ ಒಂದ್ಸಲ ಏನು ಮಾಡಿದ್ನಪ್ಪ ಅಂದರೆ, ನೀನು ಯಾಕೆ ಈ ಥರ ಬೆಳಿತಿದ್ಯಾ, ನೀ ಈ ಥರ ಬೆಳಿಬೇಡ, ನನ್ನ ನಿನ್ನ ಮೇಲೆ ಲವ್ ಐತಿ, ನಿನ್ನ ಮೇಲೆ ನಂಗೆ ಕಾಳಜಿ ಐತಿ, ನಾನು ನಿನ್ನ ದಿನ ನೀರು ಹಾಕ್ತೀನಿ, ಸೊ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನೀನು ಚೆನ್ನಾಗಿ ಬೆಳಿ ಅಂತ ಅದಕ್ಕೆ ಲವ್ ಎನರ್ಜಿ ಕೊಡ್ತಾ ಹೋದೆ. ಅದಕ್ಕೊಂದು ಮುದ್ದು ಕೊಡೋದಿರ್ಬೋದು, ಈ ಥರ ಮಾಡ್ತಾ ಹೋದೆ. ಸೊ ಆ ಥರ ದಿನ ಮಾಡ್ತಾ ಹೋದಾಗ ಅದು ಈ ಥರ ಚೇಂಜ್ ಆಯಿತು. ಆ್ಯಕ್ಚುಲಿ 1 ವರ್ಷದಿಂದ ಅದೇ ಟೈಪ್ ನಾವು ಆಗಲೇ ತೋರಿಸಿದ್ನಲ್ಲ ಆ ಟೈಪ್ ಇತ್ತು. ಸೊ ಇವಾಗ 15 ದಿನದಿಂದ ಈ ಥರ ಬೆಳೀತಿದೆ ನೋಡಿ. ಸೊ ಆವಾಗ ನಾನು ಎಷ್ಟು ನೀರು ಹಾಕಿದರೂ ಸತ್ಯ ಅದು ಚೆನ್ನಾಗಿ ಬೆಳೆದಿದ್ದೇ ಇಲ್ಲ. ಸೊ ಇವಾಗ ಈ ಥರ ಬೆಳೀತಾ ಇದೆ ನೋಡಿ, ಚೆನ್ನಾಗಿ ಬೆಳೆದಿದೆ ಅಲ್ವಾ ಈ ಥರ. ಸೊ ಅದಕ್ಕೆ ನಾನೇನು ಹೇಳ್ದೆ, ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಿಮ್ಮ ಗಿಡ ಮರಗಳು ಏನಾದರೂ ಬೆಳೀತಾ ಇಲ್ಲ ಅಂದರೆ ಅದಕ್ಕೆ ಪ್ರೀತಿಯಿಂದ ಮಾತಾಡಿಸಿ. ಸೊ ಅದು ನಿಮ್ಮ ಜೊತೆಗೆ ಮಾತಾಡುತ್ತೆ, ಅಂದರೆ ಮಾತಾಡ್ತೈತೆ ಅಂದ್ರೆ ಸ್ಪಂದಿಸುತ್ತೆ. ಅದು ನಿಮ್ಗೆ ಗೊತ್ತಿಲ್ಲದೇ, ನಿಮ್ಮ ಅರಿವಿಲ್ಲದೇ ನಿಮಗೆ ಸ್ಪಂದಿಸ್ತೈತೆ ಅದು. ಸೊ ಅದಕ್ಕೆ ಇದೇ ಉದಾಹರಣೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅಫ್ಕೋರ್ಸ್ ನಾ ಹೇಳಿದ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತನ ನೀವು ಈ ವಿಡಿಯೋನ ಗಮನ ಕೊಟ್ಟು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.